ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತ UR ಅನಂತಮೂರ್ತಿಯವರು ಬರೆದಿರುವಂತಹ ಒಂದು ಕಿರು ಕಾದಂಬರಿ ಸಂಸ್ಕಾರ. ಈ ಕೃತಿಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕಲೆ ಹಾಕೋದ್ರ ಜೊತೆಗೆ ಇದರ ಸಾರಾಂಶವನ್ನು ತಿಳ್ಕೊಳ್ಳೋಣ. ಓಕೆನಾ? ನವ್ಯ ಸಾಹಿತ್ಯದ ಅತ್ಯಂತ ಪ್ರಮುಖ ಕೃತಿಗಳಲ್ಲಿ ಒಂದಾಗಿರುವಂತಹ 1965ರಲ್ಲಿ ಪ್ರಕಟವಾಗಿರುವಂತಹ ಈ ಕಾದಂಬರಿ ಸ್ವಾತಂತ್ರ್ಯ ನಂತರ ನಮ್ಮ ಭಾರತದ ಜನಜೀವನ ಸ್ಥಿತಿ ಯಾವ ರೀತಿ ಇತ್ತು, ಮುಖ್ಯವಾಗಿ ಸಂಪ್ರದಾಯವನ್ನೇ ಪಾಲಿಸ್ಕೊಂಡು ಬಂದಿರುವಂತಹ ಮಡಿವಂತಿಕೆ ಸಮಾಜ ಯಾವ ರೀತಿ ಬದಲಾವಣೆಗೆ ಒಕ್ಕೊಳ್ತು ಅಥವಾ ಒಕ್ಕೊಳ್ಳಿಲ್ವಾ ಅನ್ನೋದೇ ಈ ಸಂಸ್ಕಾರ ಕೃತಿಯ ಮೂಲ ವಸ್ತು. ನಾನಿಲ್ಲಿ 2 ಆಯ್ಕೆ ಇಟ್ಟೆ ಅಲ್ವಾ, ಈ ಹೊಸತನವನ್ನು ಒಪ್ಕೊಳ್ಲಿಲ್ವಾ ಅಂತ. ನೋಡಿ, ಈ ಒಂದು ಪ್ರಶ್ನೆಗೆ ಇಲ್ಲೇ ಉತ್ತರ ಕೊಟ್ಬಿಟ್ರೆ ನಿಮಗೆ ಈ ಕಾದಂಬರಿಯ ಬಗ್ಗೆ ಇರುವಂಥ ಕುತೂಹಲನೇ ಹೊರಟೋಗ್ಬಿಡುತ್ತೆ. ಬಹುಶಃ ನೀವು ಈ ಕಾದಂಬರಿಯನ್ನು ಓದಿರ್ತೀರಾ ಅಥವಾ ಫಿಲಮ್ ನೋಡಿರ್ತೀರಾ. ಸಂಸ್ಕಾರ ಫಿಲಮ್ ಆಗಿದೆ. ಗಿರೀಶ್ ಕಾರ್ನಾಡ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ಪ್ರಾಣೇಶಾಚಾರ್ಯ ಪಾತ್ರದಲ್ಲಿ. ಈ ಫಿಲಮ್ಗೂ ಕಾದಂಬರಿ ಓದೋದಕ್ಕೂ ಒಂದು ನೂಲಿನೆಳೆಯಷ್ಟು ವ್ಯತ್ಯಾಸವನ್ನು ನಾವು ಗುರುತಿಸ್ಕೊಳ್ಳಲೇಬೇಕಾಗುತ್ತೆ. ಯಾಕಂದರೆ ಈಗ ಒಬ್ಬ ವ್ಯಕ್ತಿಯ ಮನಸ್ಸಿನ ತಳಮಳಗಳನ್ನು ಕೃತಿಯಲ್ಲಿ ಓದೋದಕ್ಕೂ ನಾವು ಪರದೆ ಮೇಲೆ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಪರದೆ ಮೇಲೆ ಇವಾಗ ಒಬ್ರಿಗೆ ತುಂಬ ಏನೋ ದುಃಖ ಆಗಿರುತ್ತೆ, ಅವನು ಬೇಜಾರಾಗಿ ಕೂತ್ಕೊಂಡಿರ್ತಾನೆ ಪರದೆ ಮೇಲೆ. ನಮ್ಗೇನು ಅನಿಸುತ್ತೆ, ಅವನಿಗೆ ದುಃಖ ಆಗಿದೆ ಪಾಪ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಅದೇ ಕೃತಿಯಲ್ಲಿ ಲೇಖಕ ಅವರು ಬರೆದಿರ್ತಾರಲ್ವ, ಎಷ್ಟು ಚೆನ್ನಾಗಿ ಬರೆದಿರ್ತಾರೆ ಅಂದರೆ ಅವರ ಮನಸ್ಸಿನ ಅಂತರ್ಗಕ್ಕೆ ಹೊಕ್ಕು ಅವನಲ್ಲಿ ಇಂಥದ್ದೇ ತಲ್ಲಣಗಳು ನಡೀತಾ ಇದ್ದಾವೇನೋ ಅಂತ ನಮಗೆ ಅಲ್ಲೆಲ್ಲೋ ಒಂದು ಕಲ್ಪನಾ ಲೋಕದಲ್ಲಿ ವಿಹರಿಸ್ತಾ ಇರ್ತೀವಿ. ಈ ಕೃತಿ ಫಿಲಮ್ ಆಗಿರೋದ್ರ ಬಗ್ಗೆ ನಂದು 2 ಮಾತಿಲ್ಲ. ಆದರೆ ಫಿಲಮ್ ನೋಡೋದಕ್ಕಿಂತ ಮುಂಚೆ ಒಂದ್ಸಲ ಕೃತಿಯನ್ನು ಓದಿ ನಂತರ ಫಿಲಮ್ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇರೋದು ನನ್ನ ಅನಿಸಿಕೆ. A.K. ರಾಮಾನುಜನ್ ರವರು ಇದನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿದ್ದಾರೆ ಅಂತಂದ್ರೆ ಈ ಕೃತಿಯ ತಾಕತ್ತನ್ನು ನಾವು ಗಮನಿಸಲೇಬೇಕಾಗುತ್ತೆ. ಸರಿ, ಇವಾಗ ಕೃತಿ ಬಗ್ಗೆ ಮಾತಾಡೋಣವಾ? ಇಲ್ಲಿ ಪ್ರಮುಖ ಪಾತ್ರಗಳು ಅಂತ ಕೆಲವೊಂದಿಷ್ಟು ಹೆಸರುಗಳನ್ನು ಪಟ್ಟಿ ಮಾಡಿದ್ದೀನಿ. ಪ್ರಾಣೇಶಾಚಾರ್ಯರು, ಅವ್ರ ಹೆಂಡತಿ ಭಾಗೀರಥಿ. ನಾರಾಯಣಪ್ಪ, ನೋಡಿ ಇವರು ಕುಂದಾಪುರದಿಂದ ಚಂದ್ರಿಯನ್ನು ಕರ್ಕೊಂಡ್ಬಂದು ಹೆಂಡತಿ ಥರ ನೋಡ್ಕೊತಾ ಇರ್ತಾರೆ. ನೆಕ್ಸ್ಟ್ ಗರುಡಾಚಾರ್ಯರು, ಅವ್ರ ಹೆಂಡತಿ ಸೀತಾದೇವಿ. ಲಕ್ಷ್ಮಣಾಚಾರ್ಯರು, ಅವ್ರ ಹೆಂಡತಿ ಅನುಸೂಯ. ದುರ್ಗಾ ಭಟ್ಟರು, ಮಂಜಯ್ಯ. ಮಾಲೇರ ಪುಟ್ಟ, ನೋಡಿ ಇವನು ಕೆಳಜಾತಿಯವ ಮಾಲೇರ ಪುಟ್ಟ. ಇಲ್ಲಿ ಅರೆಮರಳು ಲಕ್ಷ್ಮೀ ದೇವಮ್ಮ ಅಂತ ಹಾಕಿದ್ದೀನಲ್ವ, ಇವರು ವಿಧವೆ ಅಜ್ಜಿ. ಇವಿಷ್ಟೇ ಅಲ್ಲದೆ ಇನ್ನೂ ಅನೇಕ ಪಾತ್ರಗಳು ಬರ್ತವೆ. ಪದ್ಮಾವತಿ ಅಂತ ಬರ್ತಾಳೆ, ಶೇಷಪ್ಪ ಅಂತ ಬರ್ತಾನೆ, ಬೆಳ್ಳಿ, ಈ ಥರ ಇನ್ನೂ ಅನೇಕ ಪಾತ್ರಗಳು ಬರ್ತವೆ. ಬಟ್ ನನಗೆ ಅದ್ಯಾವುದು ಪ್ರಮುಖ ಅಂತ ಅನಿಸಿಲ್ಲ. ಇಲ್ಲಿ ಕೊಟ್ಟಿದ್ದೀನಲ್ವ, ಇವು ತುಂಬ ಪ್ರಮುಖವಾಗಿರೋಂಥದ್ದು. ಅದರಲ್ಲೂ ಪ್ರಾಣೇಶಾಚಾರ್ಯ, ನಾರಾಯಣಪ್ಪ ಹಾಗೆ ಮಾಲೇರ ಪುಟ್ಟ, ಈ 3 ಪ್ರಮುಖ ಪಾತ್ರಗಳು ಈ ಕಾದಂಬರಿಯಲ್ಲಿ ಅಂತ ಅನಿಸುತ್ತೆ. ಇವ್ರ ಜೊತೆಗೆ ಭಾಗೀರಥಿ, ಚಂದ್ರಿ ಇದ್ದಾರಲ್ವ, ಇವರು ಈ ಒಂದು ಪಾತ್ರಗಳಿಗೆ ಪೂರಕವಾಗಿ ಬಂದು ಸೇರ್ಕೊಳ್ಳೋಂಥವ್ರು. ನೋಡಿ, ಇಡೀ ಕಾದಂಬರಿ ನಾರಾಯಣಪ್ಪನ ಸಾವಿನ ನಂತರ ಅವನ ಸಂಸ್ಕಾರ ಯಾರು ಮಾಡ್ತಾರೆ ಅನ್ನೋ ಪ್ರಶ್ನೆಯೊಂದಿಗೆ ರೂಪುಗೊಳ್ಳುತ್ತೆ. ಕೃತಿಯ ಹೆಸರು ಸಂಸ್ಕಾರ. ಇದರ ಅರ್ಥ ನಿಮಗೆ ಗೊತ್ತಿರುತ್ತೆ, ಉತ್ತಮ ನಡತೆ, ಸಂಸ್ಕೃತಿ, ರೂಢಿಗತವಾಗಿ ಬಂದಿರುವಂತಹ ಆಚಾರ ವಿಚಾರಗಳನ್ನು ಬೆಳೆಸಿಕೊಳ್ಳುವಂಥದ್ದನ್ನು ನಾವು ಸಂಸ್ಕಾರ ಅಂತ ಕರಿತೀವಿ. ಏನು ಸಂಸ್ಕಾರ ಕಲ್ತಿದ್ಯಾ ನೀನು ಅಂತ ಹೇಳ್ತಾರಲ್ವ, ಯಾರಾದರೂ ಏನಾದರೂ ಕೆಟ್ಟದನ್ನು ಮಾಡಿದ್ರೆ ಅಥವಾ ಅಸಭ್ಯವಾಗಿ ವರ್ತನೆ ಮಾಡಿದ್ರೆ ಎಂಥ ಸಂಸ್ಕಾರ ಕಲ್ತಿದ್ಯಾ ಅಂತ ಬೈತಾರೆ. ಅಂದರೆ ಒಳ್ಳೆ ಸಂಸ್ಕಾರವನ್ನು ಕಲ್ತಿರಬೇಕು. ಅಂದರೆ ಚೆನ್ನಾಗಿ, ಕಾರ ಅಂದರೆ ಮಾಡಿದಂತಹ ಕ್ರಿಯೆ, ವ್ಯಕ್ತಿಯ ವ್ಯಕ್ತಿತ್ವವನ್ನು ಪ್ರಕಾಶಿಸುವಂತಹ ಸದ್ಗುಣಗಳನ್ನು ಬೆಳೆಸಿಕೊಳ್ಳುವಂಥದ್ದನ್ನು ನಾವು ಸಂಸ್ಕಾರ ಅಂತ ಕರಿತೀವಿ. ನಮಗೆ ಗೊತ್ತಿರೋದಿಷ್ಟೇ, ಒಳ್ಳೆಯ ನಡತೆಯನ್ನು ನಾವು ಸಂಸ್ಕಾರ ಅಂತ ಹೇಳ್ತೀವಿ. ಈ ಬ್ರಾಹ್ಮಣ ಸಮುದಾಯದಲ್ಲಿ ಸಂಸ್ಕಾರಗಳ ಒಂದು ದೊಡ್ಡ ಲಿಸ್ಟ್ನೇ ನೋಡ್ಬೋದು. ಮಗುವಿನ ಜನನದಿಂದ ಮರಣದವರೆಗೆ ನಡೆಸುವಂತಹ ವಿಧಿವಿಧಾನಗಳು, ವೈದಿಕ ವಿಧಿಗಳನ್ನು ಇಲ್ಲಿ ಸಂಸ್ಕಾರ ಅಂತ ಕರೀತಾರೆ. ಗರ್ಭದಿಂದಲೇ ಶುರುವಾಗುತ್ತೆ ಗರ್ಭ ಸಂಸ್ಕಾರ ಅಂತ. ಆರ್ಡರ್ ವೈಸಾಗಿ ಗೊತ್ತಿಲ್ಲ, ಆದರೂ ಕೆಲವೊಂದಿಷ್ಟು ಸಂಸ್ಕಾರಗಳ ಬಗ್ಗೆ ತಿಳ್ಕೊಂಡಿದ್ದೀನಿ. ನಾಮಕರಣ ಶಾಸ್ತ್ರ ಅಂತ ಮಾಡ್ತಾರೆ, ನಾಮಕರಣ ಸಂಸ್ಕಾರ. ಅನ್ನಪ್ರಾಶನ, ಅದಾದಮೇಲೆ ಕಿವಿ ಚುಚ್ಚುವಂಥದ್ದು, ಕೂದಲು ತೆಗೆಯುವಂಥ ಶಾಸ್ತ್ರ, ಅಕ್ಷರಾಭ್ಯಾಸ, ಉಪನಯನ, ವೇದಗಳ ಅಧ್ಯಯನ ಆರಂಭ ಆಗುವಂಥದ್ದು, ಆಮೇಲೆ ಕೇಶ ಮುಂಡನ, ಆಮೇಲೆ ವಿವಾಹ ಸಂಸ್ಕಾರ ಅಂತ ಮಾಡ್ತಾರೆ, ಗೃಹಸ್ಥಾಶ್ರಮ. ಹೀಗೆ ಕೊನೆಯದಾಗಿ ಮಾಡೋದೇ ಅಂತ್ಯ ಸಂಸ್ಕಾರ. ವೈದಿಕ ವಿಧಿಪೂರ್ವಕವಾಗಿ ಮಾಡುವಂಥ ಒಂದು ಕ್ರಿಯೆಯೇ ಇದು ಅಂತ್ಯ ಸಂಸ್ಕಾರ. ಕೊನೆಯದಾಗಿ ವ್ಯಕ್ತಿ ಸತ್ತೋಗಿ ಆದಮೇಲೆ ಮರಣದ ನಂತರ ಮಾಡುವಂತಹ ಅಂತಿಮ ಕಾರ್ಯ. ಈಗ ನೇರವ ಕೃತಿಗೆ ಬರೋಣ. ಇಲ್ಲಿ ನಾರಾಯಣಪ್ಪ ಮೃತನಾಗಿದ್ದಾನೆ, ಆತನಿಗೆ ಅಂತಿಮ ಸಂಸ್ಕಾರ ಮಾಡಬೇಕು. ಯಾಕಂದರೆ ಅವರು ಬ್ರಾಹ್ಮಣರಲ್ವ, ಹಾಗಾಗಿ ಅಂತಿಮ ಸಂಸ್ಕಾರ ಮಾಡಬೇಕಾಗಿದೆ. ಯಾರು ಮಾಡ್ತಾರೆ ಈ ಅಂತಿಮ ಸಂಸ್ಕಾರ? ನೋಡಿ, ಇದೇ ಪ್ರಶ್ನೆಯೊಂದಿಗೆ ಈ ಕಾದಂಬರಿ ಆರಂಭ ಆಗುತ್ತೆ. ಈ ಪ್ರಶ್ನೆಗೆ ಉತ್ತರ ನಾವು ಮೊದಲು ಕಾದಂಬರಿಯ ಕಥೆಯನ್ನು ತಿಳ್ಕೊಂಡಾದ್ಮೇಲೆ ನಮಗೆ ಉತ್ತರ ಗೊತ್ತಾಗ್ಬಿಡುತ್ತೆ.
ಈ ಕತೆ ತಿಳ್ಕೊಂಬರೋಣ. ದೂರ್ವಾಸಪುರ ಅನ್ನೋ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಒಂದು ಅಗ್ರಹಾರ ಇರುತ್ತೆ, ಬ್ರಾಹ್ಮಣರ ಅಗ್ರಹಾರ. ಆ ಬ್ರಾಹ್ಮಣರಿಗೆಲ್ಲ ತುಂಬಾ ಹೆಸರುವಾಸಿಯಾಗಿರೋ, ಮೇಧಾವಿ ಅಂತ ಕರೆಸ್ಕೊಳ್ಳೋ ಪ್ರಾಣೇಶಾಚಾರ್ಯರು, ವೇದಾಂತ ಶಿರೋಮಣಿ ಪ್ರಾಣೇಶಾಚಾರ್ಯರು ಅವರು. ಇವ್ರನ್ನ ಕಥಾನಾಯಕ ಅಂದರೆ ತಪ್ಪಾಗೋದಿಲ್ಲ. ಕಾಶಿಯಲ್ಲಿ ಸಂಸ್ಕೃತವನ್ನು ಓದ್ಕೊಂಡು ಬಂದಿರೋರು, ಹಾಗೆ ಎಲ್ಲ ವಿದ್ವಾಂಸರಿಂದಲೂ ಪ್ರಶಂಸೆಗೆ ಪಾತ್ರರಾಗಿರುವಂಥ ಪ್ರಾಣೇಶಾಚಾರ್ಯರು ಹುಟ್ಟು ರೋಗಗ್ರಸ್ತೆ ಅಂತ ಗೊತ್ತಿದ್ದೂ ಕೂಡ ಭಾಗೀರಥಿಯನ್ನು ಮದುವೆಯಾಗ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ಸನ್ಯಾಸಿ ಆಗಬೇಕು ಅಂತ ಆಸೆ ಇರುತ್ತೆ. ಆ ಆಸೆಗೆ ಇಂಬು ಕೊಡೋಂಥ ರೀತಿಯಲ್ಲೇ ಈಕೆ ಸಿಕ್ಕಿದಳಲ್ವ, ಈಕೆಯನ್ನು ಮದುವೆ ಮಾಡಿಕೊಂಡು ಇವಳ ಸೇವೆಯನ್ನು ಮಾಡಿ ಇನ್ನಷ್ಟು ಪುಣ್ಯ ಸಂಪಾದನೆ ಮಾಡ್ಬೋದು ಅನ್ನೋ ಹೆಮ್ಮೆಯಿಂದ ಈಕೆಯನ್ನು ಮದುವೆ ಆಗ್ತಾರೆ. ಮದುವೆಯಾಗಿ ಇಲ್ಲಿಗಾಗಲೇ 20 ವರ್ಷ ಆಗೋಗಿರುತ್ತೆ, ಇನ್ನೂ ಮಕ್ಕಳಿರೋದಿಲ್ಲ. ಆಕೆ ಯಾವಾಗಲೂ ಹೇಳ್ತಾನೆ ಇರ್ತಾಳೆ, ನೀವು ಇನ್ನೊಂದು ಮದುವೆ ಆಗಿ, ನನ್ನನ್ನು ಕಟ್ಕೊಂಡು ನಿಮಗೆ ಏನು ಸುಖ ಸಿಕ್ತು, ದಯವಿಟ್ಟು ಇನ್ನೊಂದು ಮದುವೆ ಆಗಿ ಅಂತ ಕೇಳ್ತಾ ಇರ್ತಾಳೆ ಭಾಗೀರಥಿ. ಅದಕ್ಕೆ ಪ್ರಾಣೇಶಾಚಾರ್ಯರು, ನೀನು ಸುಮ್ಮನೆ ಇರು, ನನಗೆ ಯಾರು ಈಗ ಹೆಣ್ಣು ಕೊಡ್ತಾರೆ, ಆಲ್ರೆಡಿ ಮದುವೆ ಆಗಿ 20 ವರ್ಷ ಆಗೋಗ್ಬಿಟ್ಟಿದೆ, ಈಗ ಯಾಕೆ ಅಂತ ಎಲ್ಲ ಹೇಳಿದಾಗ, ನೀವು ಕಾಶಿಲಿ ಓದ್ಕೊಂಡು ಬಂದಿರೋರು ನಿಮಗೆ ಹೆಣ್ಣು ಕೊಡೋದಿಲ್ವಾ, ನಿಮಗಿನ್ನೂ 40 ದಾಟಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆ ಕಡೆ ಕಿವಿನೇ ಕೊಡೋದಿಲ್ಲ ಪ್ರಾಣೇಶಾಚಾರ್ಯರು. ಇವ್ರ ದಿನಚರಿ ಯಾವ ಥರ ಇರುತ್ತೆ ಅಂದರೆ, ಪ್ರತಿನಿತ್ಯ ಏಳೋದು, ಸಂಧ್ಯಾ ವಂದನೆ, ಅಡುಗೆ, ಹೆಂಡತಿಗೆ ಔಷಧಿ ಉಪಚಾರವನ್ನು ಮಾಡೋದು, ಹೊಳೆ ದಾಟ್ಕೊಂಡೋಗಿ ಗುಡಿಯಲ್ಲಿರೋಂಥ ಮಾರುತಿಗೆ ಪೂಜೆ ಮಾಡಿ ಬರೋದು, ಮನೆಗೆ ಬಂದಾಗ ಆಲ್ರೆಡಿ ಮಧ್ಯಾಹ್ನ ಆಗೋಗಿರುತ್ತಲ್ಲ, ಊಟ ಮಾಡಿ ನಂತರ ಅಗ್ರಹಾರದ ಬ್ರಾಹ್ಮಣರಿಗೆಲ್ಲ ಅವ್ರ ಮನೆ ಜಗಲಿ ಮೇಲೇ ಪುರಾಣ ಪುಣ್ಯ ಕಥೆಗಳನ್ನು ವಾಚನ ಮಾಡೋವಂಥದ್ದು, ಸಂಜೆ ಸ್ನಾನ ಮತ್ತು ಸಂಧ್ಯಾ ವಂದನೆ ಮಾಡೋದು, ಹೆಂಡತಿಗೆ ಗಂಜಿ ಕಾಯಿಸ್ಕೊಡೋದು, ಮದ್ದು ಮಾಡಿಕೊಡೋದು, ಅಡುಗೆ, ಊಟೋಪಚಾರ, ಇದೆಲ್ಲ ಮುಗಿದ್ಮೇಲೆ ಮತ್ತೆ ರಾತ್ರಿ ಅದೇ ಜಗಲಿಯಲ್ಲಿ ಕುತ್ಕೊಂಡಿರೋರಿಗೆ ಈ ಶೃಂಗಾರ ಕಾವ್ಯಗಳು ಪ್ರವಚನವನ್ನು ಮಾಡೋವಂಥದ್ದು. ಇದು ಪ್ರಾಣೇಶಾಚಾರ್ಯರ ದಿನಚರಿ. ಹೀಗೆ ಒಂದಿನ ಪ್ರಾಣೇಶಾಚಾರ್ಯರು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನೆಲ್ಲ ಮಾಡಿ ಮನೆಗೆ ಬಂದು ಹೆಂಡತಿಗೆ ಔಷಧಿಯನ್ನು ಕೊಡ್ತಾ ಇರ್ತಾರೆ. ಹೊರಗಡೆಯಿಂದ ಚಂದ್ರಿ ಆಚಾರ್ಯ ಆಚಾರ್ಯ ಅಂತ ಕೂಗ್ತಾ ಇರ್ತಾಳೆ. ಪ್ರಾಣೇಶಾಚಾರ್ಯರಿಗೆ ಇದ್ಯಾರಿದು ಇಷ್ಟೊತ್ತಿನಲ್ಲಿ ನಮ್ಮನೆ ಹತ್ರ ಬಂದು ಕರಿತಾ ಇರೋದು, ಇರು ಹೋಗಿ ನೋಡ್ತೀನಿ ಅಂತ ಅಂದ್ಬಿಟ್ಟು ಹೆಂಡತಿಗೆ ಔಷಧಿ ಕೊಟ್ಬಿಟ್ಟು ಹೊರಗಡೆ ಬಂದು ನೋಡಿದ್ರೆ ಚಂದ್ರಿ ಮನೆಯ ಜಗುಲಿಯಿಂದ ಸ್ವಲ್ಪ ದೂರ ನಿಂತ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾಳೆ. ಏನಾಯಿತು ಅಂತ ಕೇಳ್ತಾರೆ. ಅವರು ಹೋಗ್ಬಿಟ್ರು ಅಂತ ತುಂಬಾ ಅಳ್ತಾ ಇರ್ತಾಳೆ. ಚಂದ್ರಿಯ ಪರಿಚಯ ಅಗ್ರಹಾರಕ್ಕೆಲ್ಲ ಗೊತ್ತಿತ್ತಲ್ವ, ಹಾಗಾಗಿ ಯಾರು ನಾರಾಯಣಪ್ಪನ ಅಂತ ಕೇಳ್ತಾರೆ. ಹೌದು, ನೆನ್ನೆ ಶಿವಮೊಗ್ಗೆಯಿಂದ ಬಂದಿದ್ರು, ಜ್ವರ ಅಂತ ಮಲಗಿದ್ದಷ್ಟೇ, ಮತ್ತೆ ಏಳಲೇ ಇಲ್ಲ ಅಂತ ಚಂದ್ರಿ ತುಂಬಾ ಅಳ್ತಾ ಇರ್ತಾಳೆ. ಈ ವಿಷಯ ಕೇಳಿ ಪ್ರಾಣೇಶಾಚಾರ್ಯರಿಗೂ ಒಂದು ರೀತಿ ಆಶ್ಚರ್ಯ ಆಗ್ಬಿಡುತ್ತೆ. ಅವ್ನು ಚೆನ್ನಾಗೇ ಇದ್ನಲ್ಲ, ಏನಾಯಿತು ಅಂತ ಯೋಚನೆ ಮಾಡಬೇಕಾದ್ರೇ ಅಗ್ರಹಾರದ ಜನರಿಗೆ ಈ ವಿಷಯ ಹೇಳದೇ ಇದ್ದರೆ ಅವ್ರು ಇನ್ನೇನು ಊಟ ಮಾಡೇ ಬಿಡ್ತಾರೆ ಅಂತ ಓಡ್ಕೊಂಡು ಗರುಡಾಚಾರ್ಯರ ಮನೆಗೆ ಹೋಗಿ ವಿಷಯವನ್ನು ಮುಟ್ಟಿಸ್ತಾರೆ. ಅವರು ಲಕ್ಷ್ಮಣಾಚಾರ್ಯರಿಗೆ ಹೇಳ್ತಾರೆ. ಹೀಗೆ ಒಬ್ಬರಿಂದ ಒಬ್ಬರಿಗೆ ಇಡೀ ಅಗ್ರಹಾರವನ್ನೇ ನಾರಾಯಣಪ್ಪನ ಸಾವಿನ ಸುದ್ದಿ ಮುತ್ಕೊಂಡ್ಬಿಡುತ್ತೆ. ಕೂಡಲೇ ಎಲ್ಲ ಬ್ರಾಹ್ಮಣರು ಪ್ರಾಣೇಶಾಚಾರ್ಯರ ಮನೆಯ ಜಗಲಿ ಮೇಲೆ ಬಂದು ಕೂತ್ಕೊತಾರೆ, ತಲೆ ಮೇಲೆ ಕೈ ಹೊತ್ಕೊಂಡು. ಯಾಕೆ ಎಲ್ಲರೂ ಒಂದು ಕಡೆ ಬಂದು ಸೇರಿದ್ರು? ಬ್ರಾಹ್ಮಣನಾಗಿದ್ದರೂ ಬ್ರಾಹ್ಮಣತ್ವವನ್ನು ಧಿಕ್ಕರಿಸಿ ಮದ್ಯ ಮಾಂಸವನ್ನು ಸೇವಿಸ್ತಿದ್ದಂತಹ, ಇತರೆ ಜಾತಿಗಳೊಂದಿಗೆ ಸ್ನೇಹವನ್ನು ಇಟ್ಕೊಂಡಿದ್ದಂತಹ, ಅಲ್ಲದೆ ಮದುವೆಯಾಗಿದ್ರೂ ಕೂಡ ಆಕೆಯಿಂದ ಏನೂ ಸುಖ ಇಲ್ಲ ಅಂತ ಅವಳನ್ನು ಬಿಟ್ಟು ಕುಂದಾಪುರದಿಂದ ಕೆಳಜಾತಿಯ ಚಂದ್ರಿಯನ್ನು ಅಗ್ರಹಾರಕ್ಕೆ ಕರ್ಕೊಂಬಂದು ಸಂಸಾರ ಮಾಡ್ತಾ ಇದ್ದ. ಇದನ್ನು ಪ್ರಶ್ನೆ ಮಾಡಿದಂಥ ಅಗ್ರಹಾರದ ಬ್ರಾಹ್ಮಣರಿಗೆ, ನೀವೇನಾದರೂ ನನ್ನನ್ನು ಬಹಿಷ್ಕಾರ ಹಾಕಿದ್ರೆ ನಾನು ಇಡೀ ನಿಮ್ಮ ಕುಲನೇ ಮೈಲಿಗೆ ಮಾಡಿಬಿಡ್ತೀನಿ, ನಿಮ್ಮ ಧರ್ಮನೇ ನಾಶ ಮಾಡಿಬಿಡ್ತೀನಿ ಅಂತ ಧಮಕಿ ಹಾಕಿದ್ದ. ಹಾಗಾಗಿ ಅವನ ಈ ವರ್ತನೆಗಳನ್ನು ಎಲ್ಲ ಬ್ರಾಹ್ಮಣರು ಸಹಿಸ್ಕೊಂಡು ಅವನನ್ನು ಅಗ್ರಹಾರದಲ್ಲೇ ಉಳಿಸ್ಕೊಂಡಿದ್ರು ಇಷ್ಟು ದಿನ. ಈಗ ಅವನು ಸತ್ತೋಗ್ಬಿಟ್ಟಿದ್ದಾನೆ. ಹೋಗಲಿ, ನಾರಾಯಣಪ್ಪ ಪ್ರಾಣೇಶಾಚಾರ್ಯರ ಮಾತುಗಳನ್ನಾದರೂ ಕೇಳ್ತಾ ಇದ್ದ? ಅವ್ರ ಮಾತು ಕೂಡ ಕಿವಿಗೆ ಹೋಗ್ತಾನೆ ಇರಲಿಲ್ಲ. ಮಾತು ಕೇಳ್ತಿರ್ಲಿಲ್ಲ ಅನ್ನೋದು ಒಂದು ಬಿಟ್ಟರೆ, ಅಗ್ರಹಾರದ ಇತರೆ ಬ್ರಾಹ್ಮಣರಿಗಿಂತ ಪ್ರಾಣೇಶಾಚಾರ್ಯರು ಎಷ್ಟೋ ಮೇಲು, ಅವರು ನಿಜವಾಗಿರುವಂಥ ಬ್ರಾಹ್ಮಣತ್ವವನ್ನು ಆಚರಿಸೋರು ಅಂತ ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ಒಂದು ರೀತಿ ಅಸಡ್ಡೆಯನ್ನು ತೋರ್ತಾ ಇರಲಿಲ್ಲ. ಅವ್ರಿಗೆ ಗೌರವವನ್ನು ಕೊಡ್ತಾ ಇದ್ದ. ಇಷ್ಟಿದ್ರೂ ಇಂಥ ಪ್ರಾಣೇಶಾಚಾರ್ಯರನ್ನೇ ನಾನು ಬದಲು ಮಾಡ್ತೀನಿ ಅಂತ ಯಾವಾಗಲೂ ತರ್ಕಕ್ಕೆ ಬೀಳ್ತಾ ಇದ್ದ ನಾರಾಯಣಪ್ಪ ಪ್ರಾಣೇಶಾಚಾರ್ಯರ ಜೊತೆಗೆ. ಪ್ರತಿದಿನ ನೀವು ಹುಡುಗರನ್ನು ಜಗಲಿ ಮೇಲೆ ಕೂರಿಸ್ಕೊಂಡು ಪುರಾಣ ಪುಣ್ಯಕಥೆಗಳನ್ನು, ಶೃಂಗಾರ ಕಥೆಗಳನ್ನು, ಶಾಕುಂತಲ ಕಥೆಗಳನ್ನು ಕಣ್ಣಿಗೆ ಕಟ್ಟೋ ಹಾಗೆ ಹೇಳ್ತೀರಲ್ಲ, ನಿಮ್ಮಿಂದಲೇ ನಮ್ಮಲ್ಲಿರೋ ಅರಿಷಡ್ವರ್ಗಗಳು ಜೀವಿಸೋದಕ್ಕೆ ಸಾಧ್ಯ ಆಗಿದ್ದು. ನಮ್ಮ ಈ ವರ್ತನೆ ಏನಿದೆಯಲ್ವಾ, ನಾವು ಯಾವ ರೀತಿ ಸ್ವೇಚ್ಛೆಯಿಂದ ಬದುಕಬೇಕು ಅನ್ನೋದನ್ನು ನೀವೇ ಹೇಳ್ಕೊಟ್ಟಿರೋದು. ನಿಮ್ಮಿಂದಲೇ ಈ ಎಲ್ಲ ಬದಲಾವಣೆ ಆಗಿದ್ದು. ನೀವು ಸ್ವಲ್ಪ ಬದಲಾಗಿ ಆಚಾರ್ಯ. ನಿಮ್ಮ ಅಂತರಂಗದ ಆಸೆಗಳನ್ನು ನಿಮ್ಮ ಪತ್ನಿ ದೆಸೆಯಿಂದ ಮುಚ್ಚಿಟ್ಕೊಂಡಿದ್ದೀರಿ. ನಿಮಗೆ ಪುರಾಣಗಳನ್ನು ಓದಬೇಕಾದ್ರೆ ಏನೂ ಅನಿಸೋದೇ ಇಲ್ವಾ? ಹೇಳಿ ಆಚಾರ್ಯ
ಅಂತ ಯಾವಾಗಲೂ ಪ್ರಾಣೇಶಾಚಾರ್ಯರನ್ನು ತರ್ಕಕ್ಕೆ ಎಳಿತಾ ಇದ್ದ. ಕೆಲವೊಂದು ಸಲ ಪ್ರಾಣೇಶಾಚಾರ್ಯರಿಗೆ ನಾರಣಪ್ಪನ ಮಾತುಗಳಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾ ಇದ್ರು. ಇಲ್ಲಿ ನಾರಣಪ್ಪನ ಪಾತ್ರ ಏನು ಹೇಳ್ತಾ ಇದೆ ಅಂದರೆ, ಬ್ರಾಹ್ಮಣ್ಯರ ಆಚರಣೆಗಳನ್ನೇ ಪ್ರಶ್ನೆ ಮಾಡ್ತಾ ತನ್ನಿಚ್ಛೆಯಂತೆ ಅಂದರೆ ಸ್ವೇಚ್ಛೆಯಾಗಿ ಬದುಕು ನಡೆಸಬೇಕು ಅಂತ ಹೇಳ್ತಾ ಇದೆ. ಪ್ರಾಣೇಶಾಚಾರ್ಯರು ಮಡಿವಂತಿಕೆಯ ಸಂಪ್ರದಾಯದ ಬ್ರಾಹ್ಮಣತ್ವದ ಆಚರಣೆಯೇ ಪುಣ್ಯ, ಪರಮ ಗುರಿ ಅದು ಅಂತ ಹೇಳೋದಕ್ಕೆ ಹೊರಟಿದೆ. ಇವೆರಡೂ ಪಾತ್ರಗಳು ವಿಭಿನ್ನವಾಗಿ ವರ್ತಿಸ್ತಾ ಇದ್ದಾವೆ. ನಾರಣಪ್ಪನನ್ನು ಹೇಗಾದರೂ ಮಾಡಿ ಮತ್ತೆ ಬ್ರಾಹ್ಮಣತ್ವವನ್ನು ಆಚರಣೆ ಮಾಡೋ ದಾರಿಗೆ ತರಲೇಬೇಕು ಅನ್ನೋ ಪ್ರಯತ್ನ ಪ್ರಾಣೇಶಾಚಾರ್ಯರಾಗಿದ್ದರೆ, ಅಂಥದ್ದೇ ಒಂದು ಪ್ರಯತ್ನ ನಾರಣಪ್ಪನೂ ಮಾಡ್ತಾನೆ. ಅಂದರೆ ನನ್ನ ರೀತಿಯೇ ಪ್ರಾಣೇಶಾಚಾರ್ಯರು ಬದುಕಲಿ, ಅವರಿಷ್ಟದ ರೀತಿಯಲ್ಲಿ ಬದುಕಲಿ, ಮನಸ್ಸಲ್ಲಿ ಆಸೆ ಇದ್ರೂ ಕೂಡ ಅದಕ್ಕೆಲ್ಲ ಬೇಲಿ ಹಾಕ್ಕೊಂಡು ಈ ಸಂಪ್ರದಾಯದಲ್ಲಿ ನರಳಬಾರದು ಅನ್ನೋದು ನಾರಣಪ್ಪನ ಆಶಯ ಆಗಿರುತ್ತೆ. ಈ ಜಿದ್ನಲ್ಲಿ ಹಠಾತ್ತನೆ ನಾರಣಪ್ಪ ಸತ್ತೋಗ್ಬಿಟ್ಟಿದ್ದಾನೆ. ಬ್ರಾಹ್ಮಣನಾಗಿದ್ರೂ ಕೂಡ ಬ್ರಾಹ್ಮಣತ್ವವನ್ನು ಪಾಲಿಸದ ಅವನ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ. ಇದ್ದಾರೆ ಸಂಬಂಧಿಕರು. ಇಂಥ ದುಷ್ಟನ ಸಂಸ್ಕಾರ ಮಾಡಿದ್ರೆ ನಮಗೆ ಪಾಪ ಸುತ್ಕೊಳ್ಳುತ್ತೆ, ಅಕಸ್ಮಾತ್ ನಮಗೇನಾದ್ರು ಬಹಿಷ್ಕಾರ ಹಾಕ್ಬಿಟ್ರೆ ಅಂತ ಯಾರೂ ಕೂಡ ಪ್ರಾಣೇಶಾಚಾರ್ಯರು ಹೇಳೋವರೆಗೂ ನಾವು ಮುಂದೆ ಹೋಗಬಾರ್ದು ಅಂತ ಕಾಯ್ಕೊಂಡು ಜಗಲಿ ಮೇಲೆ ಕುತ್ಕೊಂಡಿದ್ದಾರೆ. ಯಾರು ಸಂಸ್ಕಾರ ಮಾಡಬೇಕಿವಾಗ ನೀವೇ ಹೇಳಿ ಅನ್ನೋ ಒಂದು ಪ್ರಶ್ನೆಯನ್ನು ಆಚಾರ್ಯರ ಮುಂದಿಟ್ಟು. ಹಾಗಿದ್ರೆ ಪ್ರಾಣೇಶಾಚಾರ್ಯರು ಹೇಳಿದ ತಕ್ಷಣ ಒಪ್ಕೊಂಡ್ಬಿಡ್ತಾರಾ? ಇಲ್ಲ, ಅದಕ್ಕೂ ಒಪ್ಕೊತಾ ಇಲ್ಲ. ಯಾಕಂದರೆ ಖರ್ಚಾಗುತ್ತೆ ಅಲ್ವಾ ಅಂತ್ಯ ಸಂಸ್ಕಾರ ಅಂತ ಅಂದರೆ. ಅಲ್ಲೂ ಕೂಡ ತರ್ಕವನ್ನು ಹೇಳ್ತಾರೆ, ಒಬ್ರು ಕಾಲೊಬ್ರು ಹೇಳ್ಕೊತಾ ಇರ್ತಾರೆ. ಸಂಬಂಧಿಕರಲ್ಲಿ ನೀವು ಮಾಡಿ, ಗರುಡಾಚಾರ್ಯರೇ ನೀವು ಮಾಡ್ರಿ ಅಂತ ಹೇಳಿದ್ರೆ, ಇಲ್ಲ ಅವನಿಂದ ನಮಗೆ ನಷ್ಟ ಆಗಿದೆ, ಅವನು ನಮ್ಮ ಅಪ್ಪನ ಜೊತೆ ಯುದ್ಧಕ್ಕೆ ನಿಂತಿರೋನು, ನಮಗೆ ಕೋರ್ಟು ಕಚೇರಿ ಎಲ್ಲ ಆಲಿಸಿದ್ದಾನೆ. ಇನ್ನೊಬ್ಬ ಲಕ್ಷ್ಮಣಾಚಾರ್ಯರು ಹೇಳ್ತಾರೆ, ಅವನು ನನ್ನ ಮಗನ್ನ ದೇಶಾಂತರ ಓಡಿಸ್ಬಿಟ್ಟಿದ್ದಾನೆ, ಮಿಲ್ಟ್ರಿಗೆ ಹೋಗೋದಕ್ಕೆ ಅವನೇ ಕಾರಣ ಆಗಿತ್ತು, ಹಾಗಾಗಿ ನಾನು ಮಾಡೋದಿಲ್ಲ. ಹಾಗೆ ಇನ್ನೊಬ್ಬ ಬ್ರಾಹ್ಮಣ ಹೇಳ್ತಾನೆ, ನನ್ನ ಮಗಳ ಗಂಡ ಹಾಳಾಗೋದಕ್ಕೆ ಈ ನಾರಣಪ್ಪನೇ ಕಾರಣ. ಶೇಷಪ್ಪ ಅಂತ ಇರ್ತಾನೆ, ಅವನು ಕೂಡ ಈ ನಾರಣಪ್ಪ ಜೊತೆ ಸೇರಿಕೊಂಡು ಸಿಟಿ ಎಲ್ಲ ಸುತ್ತಾಡಿಕೊಂಡು ಯಕ್ಷಗಾನ, ನಾಟಕ, ಕುಡಿಯೋದು, ಮಾಂಸ ತಿನ್ನೋದು, ಕೆಳಜಾತಿಯವರ ಸಹವಾಸ ಮಾಡೋದು, ಇದಕ್ಕೆಲ್ಲ ಇವನೇ ಕಾರಣ, ಹಾಗಾಗಿ ನಾನು ಇವನ ಸಂಸ್ಕಾರ ಮಾಡೋದಿಲ್ಲ ಅಂತ ಅವ್ರವ್ರದೇ ವಿಚಾರಗಳನ್ನು ಮುಂದಿಡ್ತಾ ಇರ್ತಾರೆ. ನಾರಾಯಣಪ್ಪನಿಗೆ ಇದೊಂದು ದೊಡ್ಡ ತಲೆನೋವಾಗ್ಬಿಡುತ್ತೆ. ನೋಡಿ, ಇದೇ ಸಮಯಕ್ಕೆ ಚಂದ್ರಿ ಏನು ಮಾಡ್ತಾಳೆ, ಅಷ್ಟೂ ವರ್ಷಗಳು ತನ್ನನ್ನು ಬಹಳ ಪ್ರೀತಿಯಿಂದ ನೋಡ್ಕೊಂಡಂತಹ ಆ ನಾರಾಯಣಪ್ಪನಿಗೆ ಒಂದು ಒಳ್ಳೆ ರೀತಿಯಲ್ಲಿ ಶವ ಸಂಸ್ಕಾರ ಮಾಡಬೇಕು, ಅದು ವಿಧಿಪೂರ್ವಕವಾಗಿ. ಅವನು ಬ್ರಾಹ್ಮಣ ಅಲ್ವಾ, ಅವನ ಪೈಕಿಯವರೇ ವಿಧಿಪೂರ್ವಕವಾಗಿ ಸಂಸ್ಕಾರ ಮಾಡಬೇಕು ಅನ್ನೋ ಆಸೆಯಿಂದ ನಾರಾಯಣಪ್ಪ ಪ್ರೀತಿಯಿಂದ ಅವಳಿಗೆ ಕೊಟ್ಟಿರುವಂತಹ ಬಂಗಾರದ ಬಳೆ ಮತ್ತು ಸರವನ್ನು ಆ ಬ್ರಾಹ್ಮಣರ ಹಾಗೆ ಪ್ರಾಣೇಶಾಚಾರ್ಯರ ಮುಂದೆ ಇಟ್ಬಿಟ್ಟು ವಾಪಸ್ಸು ತನ್ನ ಇದ್ದ ಸ್ಥಳಕ್ಕೆ ಹೋಗಿ ನಿಂತ್ಕೊತಾಳೆ. ಸಂಸ್ಕಾರದ ಖರ್ಚಿಗೆ ಹಣ ಬೇಕಾಗುತ್ತಲ್ವ, ಹಾಗಾಗಿ ಒಡವೆಗಳನ್ನು ಕೊಡ್ತಾ ಇದ್ದಾಳೆ ಚಂದ್ರಿ. ನೋಡಿ, ಈಕೆ ಕಟ್ಕೊಂಡಿರೋಂಥ ಹೆಂಡತಿ ಅಲ್ಲ, ಪ್ರೀತಿ ಏನೆಲ್ಲ ಮಾಡಿಸುತ್ತೆ ನೋಡಿ. ಅವಳು ಆ ಒಡವೆಗಳನ್ನು ತೊಗೊಂಡು ಹೋಗ್ಬೋದಾಗಿತ್ತು, ಆದರೆ ನಾರಾಯಣಪ್ಪ ಎಷ್ಟು ಒಳ್ಳೆ ವ್ಯಕ್ತಿ, ಅವನಿಗೆ ಸಂಸ್ಕಾರ ಮಾಡೋದಕ್ಕೆ ಈ ಬ್ರಾಹ್ಮಣರೆಲ್ಲ ಕಿತ್ತಾಡ್ತಾ ಇದ್ದಾರೆ, ನಾನು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಈ ಒಡವೆಗಳ ಆಸೆಗೋಸ್ಕರನಾದರೂ ಯಾರಾದರೂ ಮುಂದೆ ಬರಲಿ ಅನ್ನೋ ಒಂದು ಆಸೆ ಇವಳ್ದಾಗಿರುತ್ತೆ. ಸರಿ, ಇವಾಗ ಏನಾಗುತ್ತೆ ಅಂದರೆ ನೋಡಿ, ಇಷ್ಟೊತ್ತು ನಾನು ಮಾಡಲ್ಲ ಅಂತ ಪರೋಕ್ಷವಾಗಿ ಕಡ್ಡಿ ತುಂಡಾದಂಗೆ ಹೇಳ್ತಾ ಇದ್ರು. ಯಾವಾಗ ಒಡವೆ ಕಣ್ಮುಂದೆ ಬಂತೋ, ಪ್ರಾಣೇಶಾಚಾರ್ಯರ ದೃಷ್ಟಿಯಲ್ಲಿ ಒಳ್ಳೆಯವರಾಗಿ ಸಂಸ್ಕಾರ ಮಾಡಿ ಒಡವೆಗಳನ್ನು ದಕ್ಕಿಸ್ಕೊಂಬಿಡೋಣ ಅಂತ ನಿಮ್ಮ ನಿರ್ಧಾರನೇ ಕೊನೆ, ನೀವು ಏನು ಹೇಳ್ತೀರೋ ಹಾಗೆ ನಾವು ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಬ್ರಾಹ್ಮಣರು. ಅಂದರೆ ಪ್ರಾಣೇಶಾಚಾರ್ಯರೇ ಬಾಯಿ ಬಿಟ್ಟು ಹೇಳಬೇಕು ನೀವು ಮಾಡಿ ಸಂಸ್ಕಾರ ಅಂತ, ಆ ಥರ ಅಪೇಕ್ಷೆ ಪಡ್ತಾ ಇದ್ದಾರೆ. ಆದರೆ ಪ್ರಾಣೇಶಾಚಾರ್ಯರು ಏನು ಮಾಡ್ತಾರೆ, ಆ ಒಡವೆಗಳನ್ನು ವಾಪಸ್ ಚಂದ್ರಿಗೆ ಕೊಟ್ಬಿಡ್ತಾರೆ. ಸಂಸ್ಕಾರ ನಡೀಲೇಬೇಕಲ್ವಾ, ಯಾರು ಮಾಡ್ತಾರೆ? ಈ ಒಂದು ಪ್ರಶ್ನೆಗೆ ಪುರಾಣ ಪುಣ್ಯಕಥೆಗಳಲ್ಲಿ, ಮನುಸ್ಮೃತಿಯಲ್ಲಿ, ವೇದಗಳಲ್ಲೆಲ್ಲ ಹುಡುಕಾಡ್ತಾರೆ, ಎಲ್ಲೂ ಸಿಗೋದಿಲ್ಲ. ಕೊನೆಗೆ ತಾನು ಪ್ರತಿನಿತ್ಯ ಪೂಜೆ ಮಾಡುವಂಥ ಮಾರುತಿಯ ಬಳಿಯೇ ಈ ಪ್ರಶ್ನೆಯನ್ನು ಇಡ್ತೀನಿ, ಅವರೇ ಸರಿಯಾಗಿರುವಂಥ ದಾರಿಯನ್ನು ತೋರಿಸ್ತಾರೆ ಅಂತ ಅಂದ್ಬಿಟ್ಟು ಹೊಳೆ ದಾಟಿ ಮಾರುತಿಯ ಗುಡಿಗೆ ಹೋಗಿ ಪೂಜೆ ಪುನಸ್ಕಾರವನ್ನು ಮಾಡಿ ಕೊನೆಗೆ ಸಂಸ್ಕಾರ ಮಾಡಬೇಕೋ ಬೇಡವೋ ಅಂತ ಮಾರುತಿಯಲ್ಲಿ ಹೂವಿನ ಪ್ರಸಾದವನ್ನು ಕೇಳ್ತಾರೆ. ನೋಡಿ, ಬೆಳಗ್ಗೆ ಹೋಗಿರೋದು ಪ್ರಾಣೇಶಾಚಾರ್ಯರು, ಇನ್ನು ಹೆಂಡತಿಗೆ ಊಟೋಪಚಾರ ಏನೂ ಆಗಿಲ್ಲ, ಮದ್ದನ್ನು ಕೂಡ ಕೊಟ್ಟಿಲ್ಲ, ಹೋಗಿ ಮಾರುತಿಯ ಮುಂದೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿಗಾಗಲೇ ನಾರಾಯಣಪ್ಪ ಸತ್ತೋಗಿ 3-4 ದಿನ ಆಗೋಗ್ಬಿಟ್ಟಿರುತ್ತೆ. ಅಗ್ರಹಾರದಲ್ಲಿ ಮಕ್ಕಳನ್ನು ಬಿಟ್ಟು ಬೇರೆ ಯಾರೂ ಊಟನೇ ಮಾಡಿರೋದಿಲ್ಲ, ಎಲ್ಲರೂ ಸುಸ್ತಾಗಿ ಹೋಗ್ಬಿಟ್ಟಿರ್ತಾರೆ. ಶವ ಕೂಡ ನಾರಾಯಣಪ್ಪನ ಮನೆಯಲ್ಲೇ ಇರುತ್ತೆ, ಅದು ಕೊಳೆತ ಸ್ಥಿತಿಗೆ ಬಂದ್ಬಿಟ್ಟಿರುತ್ತೆ ಆಲ್ರೆಡಿ. ಆ ಒಂದು ವಾಸನೆಗೆ ಅಗ್ರಹಾರದಲ್ಲಿ ಇಲಿಗಳು ಕೂಡ ಜಾಸ್ತಿ ಆಗ್ತಾ ಇರ್ತವೆ. ಯಾರ ಮನೆಯಲ್ಲಿ ನೋಡಿದ್ರು ಬರೀ ಇಲಿಗಳ ಕಾಟನೇ. ಇಲಿಗಳು ದಿನ ಹೆಚ್ಚಾಗ್ತಾನೆ ಇರುತ್ತೆ, ಹಾಗೆ ಸಾವನ್ನಪ್ತಾ ಇರುತ್ತೆ. ಆ ಇಲಿಗಳನ್ನು ತಿನ್ನೋದಕ್ಕಂತ ರಣಹದ್ದುಗಳು ಅಗ್ರಹಾರದಲ್ಲೆಲ್ಲ ಸಂಚರಿಸ್ತಾ ಇರ್ತವೆ. ಇದನ್ನು ನೋಡಿ ಆ ಅಗ್ರಹಾರದ ಬ್ರಾಹ್ಮಣರಿಗೆ ತುಂಬಾ ಬೇಸತ್ತು ಹೋಗ್ಬಿಟ್ಟಿರ್ತಾರೆ. ಎಲ್ಲರೂ ಶಂಕ ಜಾಗಟೆ ತಂದ್ಬಿಟ್ಟು ರಣಹದ್ದನ್ನು ಓಡಿಸೋದಕ್ಕೋಸ್ಕರ ಪ್ರತಿನಿತ್ಯ ಆ ಸೌಂಡ್ ಮಾಡ್ತಾ ಇರ್ತಾರೆ. ಆದರೂ ಕೂಡ ರಣಹದ್ದುಗಳು ಇಲಿಯನ್ನು ಹಿಡ್ಕೊಳ್ಳೋದಕ್ಕೋಸ್ಕರ ಬರ್ತಾ ಇರ್ತಾವಲ್ವ, ಈ ಸೌಂಡ್ಗೆ ಅವು ಜಪ್ಪಾಯನೂ ಅಂತ ಇರೋದಿಲ್ಲ, ಬಂದು
ತನ್ನ ತನ್ನ ಆಹಾರವನ್ನು ಎತ್ಕೊಂಡು ತಿನ್ಕೊಂಡು ಹೋಗ್ತಾ ಇರ್ತವೆ. ಇದು ಅಗ್ರಹಾರದ ಕಥೆ ಆಯಿತು ಅಂದರೆ, ಇನ್ನು ಚಂದ್ರಿ ಇದ್ಲಲ್ವಾ, ಪ್ರಾಣೇಶಾಚಾರ್ಯರ ಜಗುಲಿಯಿಂದ ಸ್ವಲ್ಪ ಆಚೆಗೆ ಚಂದ್ರಿ ಇದ್ಲಲ್ಲ, ಅವಳು ಈ ಪ್ರಾಣೇಶಾಚಾರ್ಯರನ್ನ ನೋಡಿ ಆದಮೇಲೆ ಇವ್ರು ಎಷ್ಟು ಪುಣ್ಯಾತ್ಮರು, ತನ್ನ ಹೆಂಡತಿ ರೋಗಗ್ರಸ್ತೆ ಆಗಿದ್ರು ಕೂಡ ಅವರ ಸೇವೆಯಲ್ಲೇ ತಮ್ಮ ಜೀವವನ್ನು ಸವಿಸ್ತಾ ಇದ್ದಾರೆ. ನಾವೇನಾದರೂ ಮಗುವನ್ನು ಮಾಡ್ಕೊಬೇಕು ಅಂದರೆ, ಗರ್ಭ ಧರಿಸ್ಬೇಕು ಅಂದರೆ ಇಂಥ ಪುಣ್ಯಾತ್ಮರಿಂದಲೇ ಧರಿಸ್ಕೊಬೇಕು ಅಂತ ಅವ್ರ ತಾಯಿ ಹೇಳಿರೋಂಥ ಮಾತು ನೆನಪಾಗುತ್ತೆ ಚಂದ್ರಿಗೆ. ಅಷ್ಟು ವರ್ಷಗಳು ನಾರಾಯಣಪ್ಪನ ಜೊತೆ ಇದ್ದರೂ ಕೂಡ ಅವಳಿಗೆ ಮಕ್ಕಳಾಗಿರೋದಿಲ್ಲ. ಇಂಥ ಪುಣ್ಯಾತ್ಮರಿಂದ ನಾನು ಗರ್ಭಧಾನ ಮಾಡಿಸ್ಕೊಂಡ್ರೆ ನನಗೂ ಕೂಡ ಪುಣ್ಯ ಸಿಗುತ್ತೆ ಅಂತ ಚಂದ್ರಿ ಆಲೋಚನೆ ಮಾಡಿರ್ತಾಳೆ ಒಂದ್ಸಲ. ಯಾವಾಗ ಹೇಳಿ, ಒಡವೆಯನ್ನು ಕೊಟ್ಟು ಹೋದ್ರಲ್ವ ಪ್ರಾಣೇಶಾಚಾರ್ಯರು, ಆವಾಗ ಸಂಪೂರ್ಣವಾಗಿ ಅವರ ರೂಪವನ್ನು, ಅವರ ತೇಜಸ್ಸನ್ನು ನೋಡಿರ್ತಾಳೆ ಚಂದ್ರಿ. ಆಗ ಇವಳ ಮನಸ್ಸಲ್ಲಿ ಅಂತ ಒಂದು ಬಯಕೆ ಉಂಟಾಗಿರುತ್ತೆ. ಮತ್ತು ಇವಳು ಬ್ರಾಹ್ಮಣರ ರೀತಿ ಉಪವಾಸ ಇರ್ತಾಳ ಅಂದರೆ ಇಲ್ಲ, ಇವಳು ಮನೆಯ ಹಿತ್ತಲಲ್ಲೇ ಬಾಳೆಹಣ್ಣಿನ ಗಿಡವನ್ನು ಹಾಕಿರ್ತಾಳಲ್ವ, ಅಲ್ಲಿ ಬಾಳೆಹಣ್ಣನ್ನು ತಗೊಂಡು ತಿಂದಿರ್ತಾಳೆ. ಮತ್ತು ಇವಳು ತುಂಬಾ ಬೇಸರ ಇರುತ್ತೆ. ಪಾಪ ಪ್ರಾಣೇಶಾಚಾರ್ಯರಿಗೆ ನಮ್ಮಿಂದ ಎಷ್ಟೊಂದು ಪ್ರಮಾದ ಉಂಟಾಗ್ತಾ ಇದೆ, ಅವ್ರ ಹೆಂಡತಿಗೆ ಇನ್ನೂ ಮದ್ದು ಕೂಡ ಕೊಟ್ಟಿಲ್ಲ, ಬೆಳಗ್ಗೆ ಹೋದವರು ಇನ್ನೂ ವಾಪಸ್ ಬಂದಿಲ್ಲ, ಅಲ್ಲೇನಾಗ್ತಿರುತ್ತೆ ನೋಡೋಣ ಅಂತ ಇವಳು ಕೂಡ ಇವಾಗ ಹನುಮದೇವರ ಗುಡಿಯ ಹೊರಗಡೆ ಬಂದು ಕುತ್ಕೊಂಡಿದ್ದಾಳೆ. ಜೊತೆಗೆ ಬಾಳೆಹಣ್ಣನ್ನು ತಂದು ಕಾದು ಕುತ್ಕೊಂಡಿದ್ದಾಳೆ. ಇನ್ನು ಅಲ್ಲಿ ಗುಡಿಯ ಒಳಗಡೆ ಪ್ರಾಣೇಶಾಚಾರ್ಯರು ಹನುಮದೇವರನ್ನ ಪರಿಪರಿಯಾಗಿ ಬೇಡ್ಕೊತಾ ಇದ್ದಾರೆ. ಮಾರುತಿ, ಏನಾದರೂ ಉತ್ತರ ಕೊಡಪ್ಪ, ಬಲಗಡೆ ಹೂ ಬಿದ್ದರೆ ಸಂಸ್ಕಾರ ಮಾಡ್ಬೋದು ಅಂತ, ಎಡಗಡೆ ಬಿದ್ದರೆ ಸಂಸ್ಕಾರ ಮಾಡಬಾರ್ದು ಅಂತ, ಏನಾದರೂ ಉತ್ತರ ಕೊಡು ದಯವಿಟ್ಟು ಅಂತ ಬೆಳಗ್ಗೆಯಿಂದ ರಾತ್ರಿ ಆಯಿತು ಇನ್ನೂ ಬೇಡ್ಕೊತಾನೆ ಇದ್ದಾರೆ. ಆದರೆ ಹನುಮ ಮಾತ್ರ ಒಂದು ಹೂನು ಕೆಳಗಡೆ ಬೀಳಿಸಿಲ್ಲ. ಕತ್ತಲಾಗಿರುವಂಥ ಪರಿವೇನೂ ಇಲ್ಲ. ಪ್ರಾಣೇಶಾಚಾರ್ಯರಿಗೆ ತುಂಬಾ ಬೇಜಾರಾಗಿದೆ. ಹನುಮ ಏನು ಉತ್ತರ ಕೊಡಲಿಲ್ವಲ್ಲ, ಈಗ ಆ ಬ್ರಾಹ್ಮಣರಿಗೆಲ್ಲ ಏನಂತ ಉತ್ತರ ಕೊಡೋದು, ನಾನೇನಾದರೂ ಒಂದು ಪರಿಹಾರ ತಂದೇ ತರ್ತೀನಿ ಅಂತ ಕಾದು ಕುಳ್ತಿರೋ ಅವರಿಗೆ ಯಾವ ರೀತಿ ಮುಖ ತೋರಿಸ್ಲಿ ಅಂತ ತುಂಬ ಬೇಜಾರಲ್ಲಿ ಗುಡಿಯ ಹೊರಗಡೆ ಬರ್ತಾರೆ ಪ್ರಾಣೇಶಾಚಾರ್ಯರು. ಎದುರುಗಡೆ ಇವಾಗ ಚಂದ್ರಿ ನಿಂತಿದ್ದಾಳೆ. ಚಂದ್ರಿಗೆ ಪ್ರಾಣೇಶಾಚಾರ್ಯರ ಆ ಸ್ಥಿತಿ ನೋಡಿ ತುಂಬಾ ದುಃಖ ಆಗುತ್ತೆ. ಅಯ್ಯೋ, ನನ್ನಿಂದನೇ ಇವತ್ತು ನಿಮಗೆ ಇಂಥ ಸ್ಥಿತಿ ಬಂದಿರೋದು, ಬೆಳಗ್ಗೆಯಿಂದ ಏನೂ ಸ್ವೀಕಾರ ಮಾಡಿಲ್ಲ ಅಂತ ಮಮ್ಮಲ ಮರುಗಿ ಚಂದ್ರಿ ಓಡೋಗಿ ಪ್ರಾಣೇಶಾಚಾರ್ಯರ ಕಾಲುಗಳನ್ನು ಹಿಡ್ಕೊಂಡು, ಏನೊಂದು ಮಾತಾಡ್ದಲೆ ಅವ್ರ ಕಾಲುಗಳನ್ನೇ ಬಿಗಿಯಾಗಿ ಹಿಡ್ಕೊಂಡು ಗೊಳೋ ಅಂತ ಅಳ್ತಾ ಇರ್ತಾಳೆ. ಪ್ರಾಣೇಶಾಚಾರ್ಯರು ನಿಂತಲ್ಲೇ ಸ್ತಂಭೀಭೂತರಾಗ್ಬಿಡ್ತಾರೆ. ಅವಳ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡೋ ರೀತಿಯಲ್ಲಿ ಸುಮ್ಮನೆ ಹಾಗೆ ನಿಂತ್ಕೊಂಡ್ಬಿಡ್ತಾರೆ. ಅವರ ಈ ನಿಶ್ಚಲ ಸ್ಥಿತಿಗೆ ಕಾರಣ ಏನು ಅಂತಂದರೆ, ಇದುವರೆಗೂ ಅಂತಹ ಒಂದು ಸ್ಪರ್ಶವನ್ನು ಪ್ರಾಣೇಶಾಚಾರ್ಯರು ಅನುಭವಿಸೇ ಇರಲಿಲ್ಲ. ಅಂತಹ ನಿರ್ಜನ ಕಾಡಿನಲ್ಲಿ ಭಾವನೆಗಳನ್ನು ತುಂಬಿರುವಂತಹ ಒಂದು ವಯಸ್ಸಿನ ಹೆಣ್ಣು. ಹಾಗೆ ಪ್ರಾಣೇಶಾಚಾರ್ಯರು ಇದುವರೆಗೂ ಯಾವುದೇ ಹೆಣ್ಣಿನ ಸಹವಾಸವನ್ನೇ ಮಾಡಿಲ್ಲ. ತನ್ನ ಹೆಂಡತಿ ಹೆಣ್ಣಾದರೂ ಕೂಡ ಆಕೆಯ ರೋಗಿಷ್ಠ ದೇಹ ಯಾವ ರೀತಿ ಇರ್ಬೋದು, ಕೃಶವಾಗಿರೋ ಮುದುಡಿ ಹೋಗಿರೋಂತಹ ತಾವರೆ ಹೂವಿಗೆ ಹೋಲಿಸ್ಬೋದಲ್ವಾ, ಆ ಥರ ಇರೋಂಥ ದೇಹ, ಮಗುವಿನ ರೀತಿಯಲ್ಲಿ ಆರೈಕೆ ಮಾಡ್ತಿದ್ದವರು. ಆಕೆಯನ್ನು ನೋಡಿದ್ರೆ ಯಾವುದೇ ಕಾಮೋದ್ವೇಗ ಉದ್ಭವಿಸ್ತಾನೆ ಇರಲಿಲ್ಲ ಇವರಲ್ಲಿ. ಈಗ ಸದೃಢವಾಗಿರೋಂಥ ಒಂದು ಸ್ತ್ರೀ ನನ್ನ ಕಾಲುಗಳನ್ನು ಹಿಡ್ಕೊಂಡಿದ್ದಾಳೆ, ಆಕೆಯ ಅಂಗಾಂಗಗಳು ನನಗೆ ಸ್ಪರ್ಶವಾಗ್ತಿದ್ದಾವೆ ಅಂತ ಪ್ರಾಣೇಶಾಚಾರ್ಯರು ಯಾವ ರೀತಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ, ಒಂದು ರೀತಿ ಏನಾಗ್ತಿದೆ ಅಂತ ಅವ್ರಿಗೆ ಅರಿವಿಗೆ ಸಿಗ್ತಾ ಇಲ್ಲ, ಮೈ ಮರ್ತು ಹೋಗ್ಬಿಟ್ಟಿದ್ದಾರೆ. ಪ್ರಾಣೇಶಾಚಾರ್ಯರಿಗೆ ಹಿಂದೆಂದೂ ಸಿಗದ ಹೆಣ್ಣಿನ ಸುಖದ ಅನುಭವ ಈಗ ಹಠಾತ್ತನೆ ಚಂದ್ರಿಯಿಂದ ಸಿಕ್ಕಿದೆ. ಅವರಿಬ್ಬರ ಸಮಾಗಮ ಆಗಿದೆ. ನೋಡಿ, ಆ ಕಾಡಲ್ಲಿ ಯಾರೂ ಇಲ್ಲದ ನಿರ್ಜನ ಆ ರಾತ್ರಿಯಲ್ಲಿ ಯಾರೂ ಊಹಿಸಲು ಸಾಧ್ಯವಾಗದಲೇ ಇರೋಂಥ ಒಂದು ಘಟನೆ ನಡೆದೋಗ್ಬಿಟ್ಟಿದೆ. ಚಂದ್ರಿಗೆ ಯಾವುದೇ ಒಂದು ಅಳುಕಿಲ್ಲ, ಆದರೆ ಪ್ರಾಣೇಶಾಚಾರ್ಯರು ಮೈ ಮರೆತು ಅವಳ ಜೊತೆ ಸೇರಿದ್ರಲ್ವಾ, ಅವ್ರಿಗೊಂದು ರೀತಿ ಅಳುಕುಂಟಾಗ್ತಾ ಇದೆ. ಇವಾಗ ವಾಸ್ತವ ಪ್ರಪಂಚಕ್ಕೆ ಬಂದಾದಮೇಲೆ ಅವ್ರು ಹೇಳ್ತಾರೆ ಇವಾಗ ಚಂದ್ರಿಗೆ, ಬೆಳಗ್ಗೆ ಆದಮೇಲೆ ಅಂದರೆ ನಾವಿಬ್ಬರು ಇವಾಗ ಜೊತೆಗೆ ಹೋಗೋದು ಬೇಡ, ಬೆಳಗ್ಗೆ ನೀನು ಬ್ರಾಹ್ಮಣರ ಹತ್ರ ಇವಾಗ ನಡೆದಿರೋಂಥ ಎಲ್ಲ ವಿಚಾರಗಳನ್ನು ಹೇಳ್ಬಿಡು ನೀನು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರ ಮನಸ್ಸಲ್ಲಿ ತುಂಬ ಪರಿಶುದ್ಧರು, ನಾನು ಅದೇ ರೀತಿ ಇರಬೇಕು, ನಾನು ಯಾರಿಂದನೂ ಏನು ಮುಚ್ಚಿಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಪ್ರಾಣೇಶಾಚಾರ್ಯರ ನಿಲುವು. ಮುಂದೇನಾಗುತ್ತೆ, ಚಂದ್ರಿ ಹೋಗಿ ಬ್ರಾಹ್ಮಣರ ಹತ್ರ ಹೇಳ್ತಾಳ ಇಲ್ಲಾಗಿರೋಂಥ ಘಟನೆ ಬಗ್ಗೆ, ನಾರಾಯಣಪ್ಪನ ಶವ ಸಂಸ್ಕಾರ ಯಾರು ಮಾಡ್ತಾರೆ, ಜನತೆಗೆ ಧರ್ಮ ಸೂಕ್ಷ್ಮಗಳನ್ನು, ಸಂಸ್ಕೃತದ ಶೃಂಗಾರ ಕಾವ್ಯಗಳನ್ನು ವಿವರಿಸ್ತಾ ಹೆಂಡತಿಯ ಸೇವೆಯಲ್ಲೇ ಬದುಕನ್ನು ಸವಿಸ್ತಿದ್ದಂತಹ ಪ್ರಾಣೇಶಾಚಾರ್ಯರು ಈಗ ಚಂದ್ರಿಯನ್ನು ಕೂಡಿದ್ದಾರೆ. ಈ ಘಟನೆ ಅವರಿಗೆ ನಾನು ಪಾಪ ಮಾಡಿದ್ದೀನಿ ಅಂತ ಪಾಪ ಪ್ರಜ್ಞೆ ಹುಟ್ಟಾಕುತ್ತಾ, ಅಥವಾ ಸಂಪೂರ್ಣ ನಾರಾಯಣಪ್ಪ ಇದ್ದಿದ್ದೇ ಸರಿ ಅಂತ ಮುಂದಿನ ಬದುಕನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರಾ? ಇದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ.